ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ನಮ್ಮ ಚಾರ್ವಿ, ನನ್ನ ತಂಗಿ ಮಗಳು ಸ್ಕೂಲ್ ಡೇ ಆಗಿ ನೆಕ್ಸ್ಟ್ ಡೇ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಇದು ನಮ್ಮ ಏರಿಯಾದ ಚಾಟ್ ಸ್ಟ್ರೀಟ್ ನೋಡ್ಬೋದು. ಈ ಸರ್ಕಲ್ನಲ್ಲಿ ಎಷ್ಟು ಚಾಟ್ ಸ್ಟಾಲ್ಗಳಿದೆ. ಟೇಸ್ಟು ಚೆನ್ನಾಗಿರುತ್ತೆ. ಯಾವಾಗಲೂ ಒಂದು ಸಲ ಬಂದರೆ ಈ ಕಡೆ ಟೇಸ್ಟ್ ನೋಡ್ಕೊಂಡು ಹೋಗ್ತೀವಿ. ಅಂದರೆ ಬೇಜಾರಾಗಿದ್ದಾಗ ಸುಮ್ಮನೆ ಹಂಗೆ ವಾಕ್ ಮಾಡ್ಕೊಂಡು ಬಂದು ತಿನ್ಕೊಂಡು ಹೋಗ್ತೀವಿ. ಇದು ಬಂದು ವಿಜಯನಗರ ವಾಟರ್ ಟ್ಯಾಂಕ್ ಚಾಟ್ ಸ್ಟ್ರೀಟು. ಇಲ್ಲೂ ಅಷ್ಟೇ ತುಂಬಾ ಚಾಟ್ ಸ್ಟ್ರೀಟ್ ಇದೆ. ನಾನಿನ್ನೂ ಆ ಕಡೆ ಸೈಡ್ ಹೋಗಿಲ್ಲ. ಆ ಕಡೆ ಹೋದರೆ ಇನ್ನೂ ತುಂಬಾ ಒಂದು ಲೈನ್ ಫುಲ್ಲು ಚಾಟ್ ಸ್ಟ್ರೀಟೇ ಇದೆ. ಬಟ್ ನಾವು ಇಲ್ಲಿ ಬೇರೆ ಶಾಪಿಂಗ್ ಬಂದಿರೋದ್ರಿಂದ ಆ ಕಡೆಗೇನು ಹೋಗಲಿಲ್ಲ. ನಾನು ನಮ್ಮಪ್ಪ ಇಬ್ಬರೂ ಶಾಪಿಂಗ್ ಬಂದಿದ್ವಿ. ಹಾಗೆ ಒಂದು ಚಿಕ್ಕ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀವಿ. ಸೊ ನಾನು ಸ್ಕೂಲ್ ಡೇ ಆದಮೇಲೆ ನೆಕ್ಸ್ಟು ಯಾವ ವಿಡಿಯೋನು ಮಾಡೋಕ್ಕೆ ಹೋಗಲಿಲ್ಲ. ಯಾಕೆ ಅಂದರೆ ಎಲ್ಲರಿಗೂ ಗೊತ್ತಿರುತ್ತಲ್ವ, ಯಾವಾಗಲೂ ಒಂದಿನ ಅಮ್ಮನ ಮನೆಗೆ ಹೋಗ್ತೀವಿ. ತಂಗಿ ಕೂಡ ಬಂದಿದ್ಲು. ಸೊ ಇಬ್ಬರು ಸೇರಿ ಮಾತಾಡೋದು, ಅಮ್ಮ ನಾವು 3 ಜನನೂ ಮಾತಾಡೋದು ಅದೇ ಮುಗಿಯೋದೇ ಇಲ್ಲ. ಸೊ ಇಲ್ಲಿ ಅಪ್ಪ ಏನು ಬೇಕು ತಗೋತಾ ಇದ್ದಾರೆ. ನಾನು ಹಾಗೆ ನಿಂತ್ಕೊಂಡು ಒಂದು ವಿಡಿಯೋ ಮಾಡ್ತಾಯಿದ್ದೆ. ಏನು ಬೇಕು ಅಂತೆಲ್ಲ ಮನೇಲಿ ಹೇಳಿದರು. ಸೊ ಅದನ್ನೆಲ್ಲ ತಗೊಂಡು ಹಾಗೆ ಪಕ್ಕದಲ್ಲಿ ಡಾಲ್ಫಿನ್ ಇತ್ತು. ಸೊ ನಾವು ನ್ಯೂ ಇಯರಿಗೆ ಬರೋದಕ್ಕಾಗೋದಿಲ್ಲ, ಮತ್ತು ಅವಳಿಗೂ ಕೂಡ ಸ್ಕೂಲ್ ರಜಾ ಇಲ್ಲ. ನಮಗೆ ಸ್ಕೂಲ್ ರಜಾ ಇದ್ರೂ ನಾವು ಈ ಸಲ ನ್ಯೂ ಇಯರ್ ಅಮ್ಮನ ಮನೆ ಸೆಲೆಬ್ರೇಷನ್ ಮಾಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಕೇಕ್ ತೊಗೊಂಡೋಗ್ಬಿಡೋಣ, ಈಗಲೇ ಕಟ್ ಮಾಡಿಸ್ಬಿಡೋಣ ಅಂತ ಒಂದು ಥಾಟ್ ಬಂತು. ಅದಕ್ಕೋಸ್ಕರ ಕೇಕ್ ಕೂಡ ತೊಗೊತಾ ಇದ್ದೀವಿ. ಇಲ್ಲಿ ಡಾಲ್ಫಿನ್ನಲ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಒಂದು ಪುಟ್ಟದು ಕ್ರಿಸ್ಮಸ್ ಟ್ರೀ ಕೂಡ ಮಾಡಿ ಡೆಕೋರೇಷನ್ ಮಾಡಿದರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಕ್ಯೂಟಿಯಾಗಿ. ಸೊ ಅದ್ರದ್ದು ಕೂಡ ಒಂದು ಗ್ಲಿಮ್ಸ್ ತಗೊಂಡೆ. ಹಾಗೆ ಗಿಫ್ಟ್ ಹ್ಯಾಂಪರ್ಗಳು ಕೂಡ ಪ್ಯಾಕ್ ಮಾಡಿ ಇಟ್ಟಿದ್ರು. ಮತ್ತು ಇಲ್ಲಿ ವೆರೈಟೀಸ್ ಕೇಕ್ಸ್ ಇತ್ತು. ನಾರ್ಮಲ್ ಕೇಕು, ಪೇಸ್ಟ್ರಿ ಕೇಕ್ಸ್ ಎಲ್ಲ ಇತ್ತು, ಪಪ್ಸು ಎಲ್ಲನೂ ಕೂಡ. ಬಟ್ ನಾವು ಅದೆಲ್ಲ ಏನು ತೊಗೊಳಕ್ಕೆ ಹೋಗಲಿಲ್ಲ, ಬರೀ ಕೇಕ್ ಮಾತ್ರ ತೊಗೊಂಡ್ವಿ. ಇಲ್ಲಿ ನೋಡಿ ಗುಡಿ ಬ್ಯಾಗ್ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಯಾರಿಗಾರು ಗಿಫ್ಟ್ ಕೊಡಬೇಕು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ವೆರೈಟೀಸ್ ಆಫ್ ಕುಕ್ಕೀಸ್ ಇತ್ತು. ಇದು ಎಲ್ಲ ಕಡೆ ಮೈಸೂರಲ್ಲಿ ಸುಮಾರು ಕಡೆ ಬ್ರಾಂಚಸ್ ಇದೆ ಡಾಲ್ಫಿನ್ದು. ತುಂಬಾ ಚೆನ್ನಾಗಿದೆ. ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಕುಕ್ಕೀಸು, ಕೇಕ್ಸು, ಮತ್ತು ಕೇಕ್ ರೇಟ್ ಸ್ವಲ್ಪ ಜಾಸ್ತಿನೇ ಆಗೋಗಿತ್ತು ಕ್ರಿಸ್ಮಸ್ ನ್ಯೂ ಇಯರಿಗೆಲ್ಲ. ಇಲ್ಲಿ ಬಂದರೆ ಇದರೊಳಗಡೆ ಚಾಕ್ಲೇಟ್ಸ್, ಹೋಮ್ ಮೇಡ್ ಚಾಕ್ಲೇಟ್ಸ್ಗಳನ್ನ ಈ ರೀತಿ ಬ್ಯಾಗ್ಸ್ಗಳಲ್ಲಿ ಅಥವಾ ಏನೋ ಒಂದು ಕ್ಯೂಟಿ ಬಾಕ್ಸ್ಗಳಲ್ಲಿ ಇಟ್ಟಿದ್ರು. ಮತ್ತು ಇಲ್ಲಿ ಐಸ್ ಕ್ರೀಮ್ಸ್ ಇತ್ತು. ಹಾಗೆ ನಮ್ಮ ಕೇಕ್ನ ಪಾರ್ಸಲ್ ಮಾಡಿಸ್ಕೊಂಡು ಇಲ್ಲಿ ನೋಡುವಾಗ ಇಲ್ಲೊಂದು ಕ್ಯೂಟಾಗಿರೋ ಕೇಕ್ನ ಮಾಡಿಟ್ಟಿದ್ದಾರೆ. ಸ್ಯಾಂತಾಕ್ಲಾಸ್ ಕೇಕು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಅದು ಆರ್ಡಿನರಿ ಕೇಕಲ್ಲಿ ಮಾಡಿದ್ರು, ಪೇಸ್ಟ್ರಿಯಲ್ಲ. ನಮ್ಮನೆ ಯಾರಿಗೂ ಆರ್ಡಿನರಿ ಕೇಕ್ ಅಷ್ಟು ಇಷ್ಟ ಆಗಲ್ಲ. ಪೇಸ್ಟ್ರಿ ಕೇಕ್ ಆದರೆ ಇಷ್ಟಪಟ್ಟು ತಿಂತಾರೆ. ಸೊ ಇಲ್ಲಿಂದ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಮನೆಗೆ ಹೋದ ನಂತರ ಒಂದು ರೀಲ್ಸ್ ಮಾಡೋಣ ಅಂತ ಹೇಳಿ ರೀಲ್ಸ್ ಎಲ್ಲ ಮಾಡಿ ಇವಾಗ ಕೇಕ್ ಕಟ್ಟಿಂಗ್ ಕೂಡ ಮಾಡ್ತಾ ಇದ್ದೀವಿ. Merry Christmas, Happy Merry Christmas and Happy New Year in advance. ಇದೊಂದು ಪುಟ್ಟ ಸೆಲೆಬ್ರೇಷನ್ ನಿಮಗಾಗಿ, ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ತುಂಬ ಜನ ನೋಡ್ತಾ ಇದ್ದೀರಾ ವೀಡಿಯೋಸ್ನ, ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೊಂದು ಎಂಕರೇಜ್ಮೆಂಟ್ ಸಿಕ್ದಂಗೆ ಆಗುತ್ತೆ. ಮತ್ತು ಇನ್ನೂ ಹೆಚ್ಚು ವೀಡಿಯೋ ಮಾಡಬೇಕು ಅನ್ನೋ ರೀತಿ ಪ್ರೋತ್ಸಾಹ ಸಿಗುತ್ತೆ. ಸೊ ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಾನೊಂದು ಪುಟಾಣಿ ಗಿಫ್ಟ್ ಕೂಡ ತಗೊಂಡಿದ್ದೆ ನಮ್ಮ ಈ 2 ಮಕ್ಕಳಿಗೆ. ಇದು ಅಲ್ಲೇ ತೋರಿಸಿದೆ ಅಲ್ವಾ ನಾನು ಆಲ್ರೆಡಿ. ಈ ರೀತಿ ಹಾರ್ಟ್ ಶೇಪ್ ಬಾಕ್ಸ್ನಲ್ಲಿ ಹೋಮ್ ಮೇಡ್ ಚಾಕ್ಲೇಟ್ಸ್ ಇತ್ತು. ತುಂಬಾ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಈ ಬಾಕ್ಸ್ ಕೂಡ ಯೂಸಬಲ್, ಮತ್ತು ಯಾವುದಾದ್ರು ಅಸೆಸರೀಸ್ ಅಥವಾ ಏನಾದ್ರು ಇಟ್ಕೊಳ್ಳೋಕ್ಕೆ ತುಂಬಾ ಕ್ಯೂಟಾಗಿತ್ತು. ಸೊ ಅವರಿಬ್ಬರು ಕೂಡ ಇಷ್ಟಪಟ್ಟರು, ನನಗೂ ಖುಷಿ ಆಯಿತು. ಹಾಗೆ ಇದೊಂದು ಸೆಲೆಬ್ರೇಷನ್ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇನ್ನೇನು ಹೇಳಬೇಕು ಅಂತ ಸರಿ ಗೊತ್ತಾಗ್ತಾ ಇಲ್ಲ. ಬಟ್ ತುಂಬಾ ಖುಷಿ ಆಯಿತು. 2 ದಿನ ಈ ಸಲ ಕ್ರಿಸ್ಮಸ್ ಹಾಲಿಡೇಸ್ಗೆ ಮೈಸೂರಿಗೆ ಹೋಗಿದ್ದು. ಯಾವಾಗಲೂ ಫುಲ್ 1 ವೀಕ್ ಅಥವಾ 15 ಡೇಸ್ ರಜಾ ಇದ್ದರೆ ಅಷ್ಟನ್ನು ಕೂಡ ಸ್ಪೆಂಡ್ ಮಾಡ್ತಾಯಿದ್ವಿ ಅಲ್ಲೇ. ಬಟ್ ಈ ಸಾರಿ ನನ್ನ ತಂಗಿ ಮಗಳಿಗೆ ಸ್ಕೂಲ್ ರಜೆ ಇಲ್ಲ. ಅವ್ರದ್ದು ಕ್ರಿಶ್ಚಿಯನ್ ಸ್ಕೂಲ್ ಅಲ್ಲದೆ ಇರೋದ್ರಿಂದ ಸ್ಕೂಲ್ ರಜಾ ಇಲ್ಲ. ನನ್ನ ಮಗನಿಗೆ ಮಾತ್ರ ರಜಾ ಇದ್ದಿದ್ದು. ಅದಕ್ಕೋಸ್ಕರ ನಾವೇನು ಅಲ್ಲಿರೋದಕ್ಕೆ ಹೋಗಲಿಲ್ಲ, ವಾಪಸ್ ಬಂದುಬಿಟ್ವಿ. ನೋಡ್ಬೋದು ಈ ರೀತಿ ಪುಟ್ಟ ಚಾಕ್ಲೇಟ್ಸ್ ಇತ್ತು. ಟೇಸ್ಟು ತುಂಬಾ ಚೆನ್ನಾಗಿತ್ತು.
ಒಂದು 15 ಚಾಕ್ಲೇಟ್ಸ್ ಇತ್ತು. ಇದಕ್ಕೆ 150 ರುಪೀಸ್ ಆಯಿತು. ಬಟ್ ಚೆನ್ನಾಗಿತ್ತು, ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು. ಹಾಗೆ ನನ್ನ ತಂಗಿ ಮಗಳಿಗೆ ಸ್ವಲ್ಪ ಹುಷಾರಿಲ್ದಿರೋ ಕಾರಣ ಸ್ವಲ್ಪ ಮನೇಲಿದೆ ಹಾಗೆ ದೃಷ್ಟಿ ತೆಗಿಯೋದಕ್ಕೆ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಗೊತ್ತಲ್ವಾ ಇಂಡಿಯನ್ಸ್ ರಿಚುವಲ್ಸ್ ಹೇಗಿರುತ್ತೆ ಅಂತ. ನಾವು ಯಾವುದೇ ಕ್ಲಿನಿಕ್ಗೆ ತೋರಿಸಿದ್ರೂ ಅಥವಾ ಏನೇ ಮೆಡಿಸನ್ ಹಾಕಿದ್ರೂ ನಾವು ಕೊನೆಗೆ ಇದೊಂದು ದೃಷ್ಟಿ ತೆಗೆಯೋದು ಮನೇಲಿ ಮಾಡಿದ್ರೇ ನಮಗೆ ಏನೋ ಒಂದು ಸಮಾಧಾನ. ಬಟ್ ಅದೊಂದು ನಂಬಿಕೆ. ಆ ನಂಬಿಕೆ ಹಳೇದೇ ಆಗಿರಲಿ ಅಥವಾ ನಮ್ಮ ಹಳೆ ಕಾಲದವ್ರು ಮಾಡಿರಲಿ, ಅದು ಯಾವತ್ತೂ ಅದು ಹೋಗೋದಿಲ್ಲ. ನಮಗೂ ಕೂಡ ಅದು ಹಾಗೆ ನಡ್ಕೊಂಡು ಬಂದಿದೆ. ನಾವು ಕೂಡ ಅದನ್ನು ಪಾಲಿಸ್ತಾ ಇದ್ದೀವಿ. ಹಿರಿಯರು ಯಾವುದನ್ನೇ ಆಗಲಿ ಸುಮ್ಮನೆ ಮಾಡಿರೋದಿಲ್ಲ, ಅದ್ರ ಹಿಂದ್ಗಡೆ ಒಂದು ರೀಸನ್ ಇದ್ದೇ ಇರುತ್ತೆ. ನಾವು ಅದನ್ನು ತುಂಬ ಡೀಪಾಗಿ ಏನಾಗ್ಬಿಡುತ್ತೆ, ಏನಾಗುತ್ತೆ, ಅದೆಲ್ಲ ಮಾಡಿದ್ರೆ ಏನು, ಆ ರೀತಿ ಎಲ್ಲ ಕೇಳೋ ಬದಲು ಅವ್ರು ಮಾಡಿದ್ದಾರೆ ಅದು ನಮ್ಮ ಒಳ್ಳೆಯದಕ್ಕೆ ಅಂತ ಹೇಳಿ ಅದನ್ನೆಲ್ಲ ಪಾಲಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಿಮಗೆ ಹೇಗೆ ಅನಿಸುತ್ತೆ ಅಂತ ತಿಳಿಸಿ. ನೀವು ಕೂಡ ಇದನ್ನೆಲ್ಲ ಆಚರಿಸ್ತೀರಾ ಅಥವಾ ಇದು ಮೂಢನಂಬಿಕೆ ಅಂತ ಅನ್ಕೊತೀರಾ, ಏನಂತೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಬಟ್ ನಾವಂತೂ ಇದನ್ನು ನಂಬ್ತೀವಿ, ಅದನ್ನು ಮಾಡ್ಕೊಂಡು ಕೂಡ ಬಂದಿದ್ದೀವಿ. ನಮಗೆ ಏನೇ ಕ್ಲಿನಿಕ್ಗೆ ಏನೇ ತೋರಿಸಿದ್ರು ಕೂಡ ಇದೊಂದು ನಮಗೆ ಮಾಡಲೇಬೇಕು ಅನ್ನೋದು ಮನಸ್ಸಿಗೆ ಬಂದ್ಬಿಟ್ಟಿದೆ. ಇದು ಮಾಡಿದ್ರೆ ಅಥವಾ ಏನೇ ಡಾಕ್ಟ್ರಿಗೆ ತೋರಿಸಿದ್ರು ಕೂಡ ಲಾಸ್ಟಲ್ಲಿ ಇದೊಂದು ಮಾಡಿದ್ರೆ ನಮಗೊಂದು ಸಮಾಧಾನ. ಸೊ ಇದು ಒಂದು ವಿಡಿಯೋದೊಂದಿಗೆ ಈ ಒಂದು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಇದೊಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಲಾಗ್. ಸಿ ಯು.